ಹೆಂಡತಿ ಕುಂತ ಅಂತಾನ ಒಂದು ದಿನ ಹೆಂಡತಿ ಈ ಬೈಲಾರದ ಬೈಗಳೇ ಇಲ್ಲ. ತುಕಾರಾಮನ್ ಎಷ್ಟು ಬೈತಿದ್ಲು ಅಂತಂದ್ರೆ, ನೀ ಮನುಷ್ಯ ಅಲ್ಲ, ನಿನ್ನ ಮದುವೆಯಾಗಿ ನಾ ಏನರ ಕಂಡನಿ, ನಿನ್ನೆ ಆಕರ ಮದುವೆ ಆಗಿ ನಾನು. ನೋಡ್ರಿ, ಮದುವೆ ಆಗೋ ಹೆಣ್ಮಕ್ಕಳೆಲ್ಲ ಒಂದು ದೊಡ್ಡ ಕನಸು ಕಟ್ಟಿಕೊಂಡಿರ್ತಾರೆ. ಏನ್ರಿ, ಮದುವೆ ಆಗೋ ಹೆಣ್ಣು ಹುಡುಗರೆಲ್ಲ ಒಂದು ದೊಡ್ಡ ಕನಸು ಕಟ್ಟಿಕೊಂಡಿರ್ತಾರ. ಏನಂತಂದ್ರ, ನನ್ನ ಗಂಡ ದೊಡ್ಡ ಕಾರ್ ಗಾಡಿ ತಗೋಬೇಕು, ನನ್ನ ಗಂಡಂದು ದೊಡ್ಡ ಮನೆ ಇರಬೇಕು, ನನ್ನ ಗಂಡನ ಮನ್ಯಾಗ ಕೈಗೊಂದು ಕಾಲ್ಗೊಂದು ಆಳಿರ್ಬೇಕು, ಆ ನಂತರ ನನ್ನ ಗಂಡನ ಮನ್ಯಾಗ ನಾ ಅಡಿಗೆ ಮಾಡಬಾರ್ದು, ಅಡಿಗೆ ಮಾಡೋರು ಒಬ್ರು ಇರಬೇಕು. ಹಿಂಗ ಕನಸು ಕಟ್ಕೊಂಡ್ರಿ ಅಂತಂದ್ರೆ ಮುಗೀತು, ನಿಮ್ ಬಾಳೆ ಎಂದು ಸುದ್ದಾಗಂಗಿಲ್ಲ, ಎಂದು ಸುದ್ದಾಗಂಗಿಲ್ಲ. ಯಾಕಂತಂದ್ರ ನಾನು ಗಂಡನ ಮನೆಯೊಳಗೆ ಹೋಗಿ ದುಡಿಬೇಕನ್ನೋ ಭಾವನೆ ಇರಬೇಕು, ದುಡಿಬೇಕನ್ನೋ ಭಾವನೆ ಇರಬೇಕು. ದುಡಿಬೇಕನ್ನೋ ಭಾವನೆ ಇತ್ತು ಅಂತಂದ್ರ ಪ್ರತಿಯೊಬ್ಬರಿಗೂ ಏನಪ್ಪಾ ಅಂತಂದ್ರ ಒಳ್ಳೇದಾಗ್ತದ. ಆಗ ಗಂಡ ಹೆಂಡತಿಗೆ ಜಗಳ ಹತ್ತಂಗಿಲ್ಲ. ಗಂಡನೂ ದುಡಿತಿರ್ಬೇಕು, ಹೆಂಡತಿನೂ ದುಡಿತಿರ್ಬೇಕು, ಜಗಳ ಹತ್ತಂಗಿಲ್ಲ. ಗಂಡ ಒಬ್ಬ ದುಡಿದಿದ್ದ, ಹೆಂಡತಿ ಸುಮ್ಮನೆ ಕುಂಡಿರ್ತಿದ್ಲು ಅಂತಂದ್ರ, ಮನ್ಯಾಗ ಅಡಿಗೆನೂ ಮಾಡ್ತಿದ್ದಿಲ್ಲ ಅಂತಂದ್ರೆ ಜಗಳ ಹತ್ತದ. ಅಲ್ಲ, ಮಂದಿಯಲ್ಲಿ ಎಲ್ಲ ದುಡಿದು ಬಂದನಿ, ಕಟಕ್ ರೊಟ್ಟಿ ತಾಟ್ನಾಗ ಹಚ್ಚಿ ಒಂದು ಬಿಸಿ ರೊಟ್ಟಿ ಮಾಡಕ್ ಏನಾಗಿತ್ತಂದ್ರೆ, ನೀ ಹೆಣ್ಮಗಳಾಗಿ ಹುಟ್ಟಿದಕ್ಕೆ ಸಾರ್ಥಕತೆ ಆಗಲಿಲ್ಲ. ದುಡಿದು ಬಂದ ಗಂಡುಗ ಹೊಟ್ಟೆ ತುಂಬ ಊಟ ಚಂದಾಗಿ ಮಾಡ್ಲಿಲ್ಲ ಅಂತಂದ್ರ ನೀನು ಆ ಮನೆಗೆ ಸೊಸೆಯಾಗಿ ಹೋಗಿಲ್ಲ, ನೀನು ಹೆಣ್ಮಗಳಾಗಿ ಹುಟ್ಟಿನೂ ಸಾರ್ಥಕತೆ ಇಲ್ಲ, ಸಾರ್ಥಕತೆ ಇಲ್ಲ. ಮತ್ತ ಅದೇ ಹೆಣ್ಮಗಳು ಬಡ್ಕೊಂಡು ದುಡಿತಿದ್ಲು, ಮನ್ಯಾಗೂ ಅಡಿಗೆ ಮಾಡ್ತಿದ್ಲು, ಮಂದಿಯಲ್ಲಿ ಕೆಲಸಕ್ಕೆ ಹೋಗ್ತಿದ್ಲು. ಇವು ಗಂಡಪ್ಪ ನಾವು ಮುಂಜಾನೆ ಎದ್ದು ಜಳಕ ಮಾಡಿ ಅಡಿಗೆ ಹಾಕೊಂಡು ಕಟ್ಟಿನಲ್ಲಿ ಹೋಗಿ ತಿಂದು ಕೂತ ಅಂದ್ರ, ಸಂಜೆಗೆ ಬಂದು ಮತ್ತೆ ಹೆಂಡತಿಗೆ ಬೆದರಿಸಿ ತಯಾರು ಮಾಡಿ ಇಲ್ಲ ಊಟಕ್ಕೆ ಅಂತಿದ್ದ ಅಂದ್ರೆ ಏನು ಗಂಡಸಲ್ಲ. ಗಂಡಸರ ಕುಲಕ್ಕೆ ಅಪಮಾನ ಮಾಡೋಣ. ಯಾವ ಖಾಲಿ ಕುಂತು ತಿಂತಲ್ಲ ಅವ್ ಮನುಷ್ಯನೇ ಅಲ್ಲ. ನೀ ಎತ್ತ ತಿಂತಿಲ್ಲ, ನಿನ್ನ ತಿನ್ನು ಪುರ್ತಕರ ದುಡಿಯಪ್ಪ, ನೀ ತಿನ್ನು ಪುರ್ತಕರ ದುಡಿ, ಇನ್ನೊಬ್ಬರ ಸಲುವಾಗಿ ಬೇಡ, ನಿನ್ನ ಸಲುವಾಗ್ಯಾರ ದುಡಿಬೇಕು, ನಿನ್ನ ಸಲುವಾಗ್ಯಾರ ನೀನು ಕಾಯಕ ಮಾಡಬೇಕು. ಸಂತ ತುಕಾರಾಮ ದುಡಿತಿದ್ದಿಲ್ಲ, ಹೇಳ್ತಿ ಜಗಳ ತೆಗುತ್ತಿದ್ಲು ದಿವಸ. ತುಕಾರಾಮ ಬಂದು ಗಂಡ ಹೆಂಡತಿ ಮುಂದೆ ಕುಂತಂತಿದ್ದ, ಯಾಕ ಜೀಜಾ, ಯಾಕಿಷ್ಟು ಬಡ್ಕೋತಿ ನೀನು, ಏನ್ ತೊಂದರೆ ಆಗ್ಯದ ನಿನಗ ಅಂತಂದಾಗ ಆಕೆ ಅಂತಿದ್ಲು, ಏನ್ ತೊಂದರೆ ಅಲ್ಲ, ಏನದ ನಮ್ಮ ಮನೆಯೊಳಗ, ಏನೈತು ನಮ್ಮ ಮನೆಯೊಳಗ, ಚಲೋ ಅರಿವಿಲ್ಲ, ಚಲೋ ಬಂಗಾರ ಇಲ್ಲ, ಮನೆಯೊಳಗ ತಿಂತನಂದ್ರೆ ಚಲೋ ಚಲೋ ಪದಾರ್ಥಗಳಿಲ್ಲ. ಅದ ಅಂಬಲಿ ನುಚ್ಚ, ಜೋಳದ ರೊಟ್ಟಿ, ಹುಳ್ಳ ನುಚ್ಚ, ಒಮ್ಮಿದ್ರ ಇತ್ತು, ಒಮ್ಮೆ ಇರ್ಲಿಕ್ಕಂದ್ರೆ ಇಲ್ಲ, ಸಾರ ಕಟ್ಟಿ ರೊಟ್ಟಿ, ಹಿಂಗ ಬಾಳೆ ಮಾಡುದಾದ್ರೆ ಏನಂತಂದಾಗ ತುಕಾರಾಮ್ ಹೇಳ್ದ, ನೋಡು ನಾವ್ ಏಟ್ ಗಳಿಸಿದ್ರು ಇನ್ನ ಗಳಿಸು ಬೇಡ ನಂಗಿಲ್ಲ. ಏನ್ ಗಳಿಸಂದ್ರ ಆ ಭಗವಂತನನ್ನು ಗಳಿಸು. ಧನವ ಗಳಿಸಬೇಕು ಎಂತಾದ್ದು, ನರ ಜನರಿಗೆ ಕಾಣಿಸದಂತಾದ್ದು. ನೀವು ಗಳಿಸ್ರು ಬೇಡ ಅನ್ನಂಗಿಲ್ಲ, ಆದ್ರೆ ಎಂತಾದ್ದು ಗಳಿಸ್ರಿ ಅಂತಂದ್ರೆ ನೀವು ಹೋಗುವಾಗ ನಿಮಗೆ ಅದನ್ನ ತಗೊಂಡು ಹೋಗಾಕ ಬಂದಿರ್ಬೇಕು, ಅಂತಾದ ಗಳಿಸ್ರಿ. ಒಯ್ಯಕ್ಕೆ ಬರ್ಲಾರದ್ದು ಎಷ್ಟು ಗಳಿಸಿ ಏನ್ ಮಾಡೋದಿರಿ, ಎಷ್ಟು ಗಳಿಸಿ ಏನ್ ಮಾಡೋದಿರಿ. ನೀ ಈ ಲೋಕವನ್ನು ಬಿಟ್ಟು ಹೋಗುವಾಗ, ಬಿಟ್ಟು ಹೋಗೋದಂತೂ ಕಂಡೀಷನ್, ಬಿಟ್ಟು ಹೋಗುವಾಗ ಅದು ನಿನ್ನ ಜೊತೆಗೆ ಬರಬೇಕು. ನೀವು ಅಲ್ಲಂದ್ರೂ ನಿನ್ನ ಜೊತೆ ಬರಬೇಕದು. ಅಂತದ ಗಳಸು ಅದು ಯಾವುದು ಅಂತಂದ್ರ ಧರ್ಮ. ಧರ್ಮ ಅದಕ್ಕೆ ಶಾಸ್ತ್ರದೊಳಗೆ ಬರೀತಾರ ಏನಂತಂದ್ರ, ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ಕರ್ತವ್ಯೋ ಧರ್ಮ ಸಂಗ್ರಹ. ಸಂಗ್ರಹಣೆ ಮಾಡಬೇಕು. ಸಂಗ್ರಹಣೆ ಅಂದ್ರೆ ಗಳಿಸೋದು, ಗಳಿಸಬೇಕು. ಏನ್ ಗಳಿಸಬೇಕು ಅಂತಂದ್ರ ಧರ್ಮ ಸಂಗ್ರಹ. ಧರ್ಮವನ್ನು ಗಳಿಸಲಿ. ನಾಳೆ ಈ ಲೋಕವನ್ನು ಬಿಟ್ಟು ಹೋಗುವಾಗ ಆ ಯಮದೂತರು ಬಂದು ನಿಮ್ಮನ್ನ ನರಕಕ್ಕೆ ಕರ್ಕೊಂಡು ಹೋಗಿ ಶಿಕ್ಷಾ ಕೊಡ್ತಿದ್ರು ಅಂದ್ರೆ, ಹಿಂಸಾ ಮಾಡ್ತಿದ್ರು ಅಂದ್ರೆ, ಆ
ಆ ಧರ್ಮ ನಿಮ್ಮನ್ನ ರಕ್ಷಣೆ ಮಾಡ್ತದ, ನಿಮ್ಮನ್ನ ದುಃಖದಿಂದ ಪಾರ ಮಾಡ್ತದ. ಅದಕ್ಕೆ ಧರ್ಮದಿಂದ ನಡೀರಿ, ಆಚರಣೆಯಿಂದ ನಡೀರಿ, ಅನ್ಯಾಯ ಮಾಡಬೇಡ್ರಿ, ಅಧರ್ಮ ಮಾಡಬೇಡ್ರಿ, ಅಲ್ಲದ್ದು ಮಾಡಬೇಡ್ರಿ, ಅಲ್ಲದ್ದು ಕುಡಿಬೇಡ್ರಿ, ಅಲ್ಲದ್ದು ಸೇದಬೇಡ್ರಿ, ಇನ್ನೊಬ್ಬರ ಕಣ್ಣಾಗ ನೀರು ತರಿಸಬೇಡ್ರಿ. ಧರ್ಮದಿಂದ ನಡಿಬೇಕು ನಾವು. ಅದನ್ನು ಸಂಪಾದನೆ ಮಾಡಿದ್ವಿ ಅಂದ್ರೆ ಅದನ್ನು ನಿಮ್ಮನ್ನ ರಕ್ಷಣೆ ಮಾಡ್ತದ. ತುಕಾರಾಮ್ ಹೇಳ್ತಾನ, ಹುಚ್ಚಿ ಇದು ಎಷ್ಟು ಗಳಿಸಿದರೆ ಆಗುದೇನಂತ ತಿಳ್ಕೊಂಡು ಹೇಳಿದಾಗ ಆಕೆಯಂದು ನಿನ್ನ ಪಾಂಡುರಂಗ ಪಾಂಡುರಂಗನ ಧ್ಯಾನ ಮಾಡ್ಕೋತ ಕುಂತರ ಏನಾಗ್ತದ, ನಮ್ ಬಾಳೆ ನಡೀತದ ನೋಡ್ರಿ. ಹೆಂಗ ತದ್ದೂರಿದ್ದದ ಗಂಡ ಹೆಂಡತಿಗೆ, ಹೆಂಗ ತದ್ದೂರಿದ್ದದ ಮನ್ಯಾಗ. ಅಕ್ಕಿ ಅಂತಾಳ ದೇವ್ರ ಬೇಡ, ಆಧ್ಯಾತ್ಮ ಬೇಡ, ಪುರಾಣ ಪ್ರವಚನ ಬೇಡ, ಒಟ್ಟು ನಮಗೇನ್ ಬೇಕಂದ್ರ ದುಡಿಬೇಕು, ಗಳಿಸಬೇಕು. ನಮ್ಮ ಮಕ್ಕಳಿಗೆ ಅರಿವಿ, ನನಗರಿವಿ, ನಮ್ಮ ಮಕ್ಕಳಿಗೆ ಊಟ, ನನಗಿದು ಬಾಳೆ ಚಂದ ಮಾಡಬೇಕ. ನಾನು ಇದು ಬೇಕಂತ ತುಕಾರಾಮನ್ ಹೆಂಡತಿ ಜೀಜಾ ಅಂತಾಳ. ತುಕಾರಾಮಂತ ನಮ್ಮ ಮೂರ್ಖಳೇ ಇದು ಬೇಡ. ಏನಂತಂದ್ರ ಭಗವಂತನ ನಾಮ ಸ್ಮರಣೆ. ಈ ಜನ್ಮ ಇರುವುದರೊಳಗ, ನಮ್ಮ ಆಯುಷ್ಯ ಹೋಗುವುದರೊಳಗ ಒಮ್ಮೆ ಆದರೂ ಪರಮಾತ್ಮನನ್ನು ಕಣ್ತುಂಬ ನೋಡಿ ಸಾಯುನ. ಬರೇ ಎಣ್ಣಿ ಎತ್ತ ಕತ್ತಿ ನಾಯಿ ಹೆಂಗ ಸಾಯ್ತಾವಲ್ಲ ಹಂಗ ಸಾಯುವುದು ಬೇಡ. ನಾವು ಮನುಷ್ಯರದೀವಿ, ನಮಗ ಜ್ಞಾನದ, ನಮಗ ತಿಳುವಳಿಕೆ ಅದ, ನಮಗ ಭಗವಂತನ ಭಕ್ತಿ ಮಾಡಕ್ ಬರ್ತದ. ಭಕ್ತಿ ಮಾಡಿ 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 ಈ ಜನ್ಮ ಹೋಗುವುದರೊಳಗ ಇದೇ ಕಣ್ಣಿನಿಂದ ಒಂದು ಪಾಂಡುರಂಗನನ್ನು ನೋಡಿ ಸಾಯಿನ ನಾವು. ಅದಕ್ಕ ಆ ಪಾಂಡುರಂಗನನ್ನು ಧ್ಯಾನ ಮಾಡುವಂತ ತಿಳ್ಕೊಂಡ ತುಕಾರಾಮ್ ಹೇಳ್ತಾನೆ. ಆದ್ರೆ ಈಚೆ ಮುಂದೆ ಕುಂತ ಅಂತಾಳ ತುಕಾರಾಮಿಗೆ ಕೈ ಮುಗಿದ, ಹೇ ತುಕಾ, ನೀ ಹೇಳ್ದಂಗ ನಾನು ನೀ ಹಂಗ ಪಾಂಡುರಂಗನ ಧ್ಯಾನ ಮಾಡ್ಕೊಂತ ಮಣಿ ಇಲ್ಲ, ಮಠ ಇಲ್ಲ, ಏನ್ ತಿನ್ನಂಗಿಲ್ಲ, ಮಕ್ಕಳ ಅನ್ನಂಗಿಲ್ಲ, ಮನ್ಯಾಗ ಕಾಳ ಕಡಿ ವ್ಯಾಪಾರ ಏನು ಅನ್ಲಾರ್ದ ನಿನಗತ್ತೆ ನಾನು ಬರೀ ಪಾಂಡುರಂಗ ಪಾಂಡುರಂಗ ಅನ್ಕೊಂತ ಆದ್ರ ನನ್ನ ಮಕ್ಕಳಿಗೆ ಊಟ ಬೇಕಲ್ಲ ಅಂದ್ರ ಇಷ್ಟೆಲ್ಲ ಲೆಕ್ಕ ಮಾಡಿದ. ನಾ ಮತ್ತೊಂದು ಏನ್ ಹೇಳಿನಿ ಅಂತಂದ್ರ, ನನ್ನ ಒಬ್ಬ ಮನುಷ್ಯ ಕುತ್ತು ತಿಂದ್ರೆ ಎಷ್ಟು ಸಂತದ. ಒಬ್ಬ ಮನುಷ್ಯ ಕುತ್ತು ತಿಂದ್ರೆ ಅಂದ್ರೆ ಹುಟ್ಟಿದಾಗಿನಿಂದ ಹಿಡಿದು ಸಾಯುತಕ ಅವನ್ ದುಡಂಗಿಲ್ಲ. ಅವನಿಗೆಲ್ಲ ಅನುಕೂಲ ಸ್ಪೆಷಾಲಿಟಿ ಕೊಟ್ಟ, AC ರೂಮ್, 1 ಕೋಟಿ ರೂಪಾಯಿ ಕಾರುಗಳು, ದಿವಸ ಏನ್ ಬೇಡ್ತಾನದನ್ನ ಖರ್ಚು, ಅವನಿಗೆ ಊಟಕ್ಕೆಲ್ಲ ಖರ್ಚು, ಪೆಟ್ರೋಲ್ ಖರ್ಚು, ಒಟ್ಟು ಹುಟ್ಟಿದಾಗಿನಿಂದ ಹಿಡಿದು ಸಾಯು ತನಕ ಒಬ್ಬಗೆಟ್ಟು ಖರ್ಚಕತ್ತೆ ಲೆಕ್ಕ ಮಾಡು. ಅದನ್ನು ಮಾಡಿದ. ಹಿಂಗ ನನ್ನ ಆಸ್ತಿಯೊಳಗ ಎಷ್ಟು ಮಂದಿ ಕುಂತು ತಿನ್ನುವುದು ಲೆಕ್ಕ ಮಾಡು. ನಾ ಈಗ ಕುಂತು ತಿನ್ನಲ್ಲ, ನನ್ನ ಮಗ, ನನ್ನ ಮೊಮ್ಮಗ, ನನ್ನ ಮರಿಮಗ, ನನ್ನ ಗಿರಿಮಗ, ಹಿಂಗ ನನ್ನ ವಂಶದೊಳಗ ಎಷ್ಟು ತಕ ಕುತ್ತು ತಿಂದ್ರೆ ನನ್ನ ಆಸ್ತಿ ಸಾಲ್ತದ ಅಂತ ಲೆಕ್ಕ ಮಾಡುವಂತಂದಾಗ ಅವ ಲೆಕ್ಕ ಇದನ್ನೆಲ್ಲ ಯಾರಿಗೆ ಹೇಳಕತ್ತಂದ್ರಿ ನಾವು ಮುಂದೆ ಬಂದು ನಿಂತ ಸಾಧು ಮಹಾತ್ಮನಿಗೆ ಹೇಳಾಕತ್ತಾನವ. ಹಿಂಗ ಲೆಕ್ಕ ಮಾಡಿಸಿನ್ರಿ ಸಾಧು. ಅವ್ ಏನ್ ಹೇಳ್ದ ಲೆಕ್ಕವಯ್ಯ ಅಂತಂದ್ರ, ನಾನು ನನ್ನ ಮಗ, ನನ್ನ ಮೊಮ್ಮಗ, ನನ್ನ ಮರಿಮಗ, ನನ್ನ ಗಿರಿಮಗ, ಹಿಂಗ ನನ್ನ ನಂತರ 32 ಮಂದಿ 32 ತಲೆಮಾರಿನ ತಕ ದುಡಿಲಾರದ ಕೂತು ತಿಂದ್ರೆ ಅಲ್ಲಿ ತಕ ಆಗತ್ತದ. 33ನೇ ಗಾವ ಭಿಕ್ಷಾ ಪಾತ್ರೆ ಬೇಡ್ಕೊಂಡು ತಿನ್ಬೇಕಾಗ್ತದ. ಅದಕ್ಕೆ ನನಗೆ ಅಳಿ ಬಂದದ್ರಿ. ಹೆಂಗ 32ನೇ ನಾವು ಬೇಡ್ಕೊಂಡು ತಿನ್ಬೇಕಾಗುತ್ತೇವೆ, ನಾನು ಹೆಂಗ ಮಾಡ್ಲಿ, ಇನ್ನ ಹೆಂಗ ಗಳಿಸಲಿ ಅಂತ ಅದರ ಸಂಬಂಧ ಅಳ್ಳಾಗತ್ತೇನ್ರಿ ಅಂತಂದಾಗ ಅವ ಸಾಧು ಅಂದ, ನೀನು ಮನುಷ್ಯ ಅಲ್ಲ ಬಿಡ ಅಂದವ. ಯಾಕಂದ್ರೆ ನೀ ಅಲ್ಲ, ನಿನ್ನ ಮಗ ಅಲ್ಲ, ನಿನ್ನ ಮೊಮ್ಮಗ ಅಲ್ಲ, ಅಷ್ಟು ದೂರಿಂದ ವಿಚಾರ ಮಾಡಿ ಈಗ ಅಳ್ಕೋತ ಕುಂತಿ ಅಂದ್ರೆ ಹೆಂಗ ನೋಡ್ರಿ ಎಂತ ಪರಿಸ್ಥಿತಿ ಅದ. ನಾವು ಹಂಗ ದುಡ್ಯಾಕತ್ತೀವಿ. ಈಗ ಹೆಂಗ ದುಡ್ಯಾಕತ್ತೀವಿ ಅಂದ್ರೆ ಕತ್ತಿಗತೆ ದನಗತೆ ದುಡ್ಯಾಕತ್ತೀವಿ. ನಮ್ಮ ಸಲುವಾಗಿ ಆದ್ರೆ ದನಗತೆ ದುಡಿಯೋದು ಬೇಕಾಗಿಲ್ಲ. ನಮಗಟ್ಟ ಆದ್ರೆ ಅಟ್ಟು ದುಡಿಯೋದು ಬೇಕಾಗಿಲ್ಲ. ಅದಕ್ಕೆ ಶರಣರು ಅಷ್ಟು ದುಡಿಲಿಲ್ಲ ಅವರು.
ಬರೀ 8 ತಾಸು ದುಡಿತಿದ್ರಿ ಅವ್ರು. ಎಷ್ಟು? 8 ತಾಸು ದುಡಿದ್ರೆ ಸಾಕ, ನನಗ ನನ್ನ ಹೆಂಡತಿಗೆ ಇದ್ದ ಒಬ್ಬ ಮಗನಿಗೆ ಆಗ್ತದ ಆತ. ಆದ್ರೆ ಯಾವಾಗ ಹೆಚ್ಚು ದುಡಿಬೇಕಾಗುತ್ತದೆ ಅಂದ್ರ ಗಳಿಸ್ಬೇಕು. ಮಂದಿಯಂಗ ನಾನು ದೊಡ್ಡ ಬಿಲ್ಡಿಂಗ್, ದೊಡ್ಡ ಮನಿ ಕಟ್ಟಿ ದೊಡ್ಡ ಇದಾಗ್ಬೇಕಂತ ಏನಂತೀವಲ್ಲ, ಆಗ ಬಡ್ಕೋಬೇಕಾಗ್ತದ, ಅವ್ರಿಗೆ ಬಡ್ಕೊಂಡ್ ಬಿಡಬೇಕಾಗ್ತದ. ಶರಣರು ಸಂತರು ಅದರ ಕಡೆ ಹೋಗಲಿಲ್ಲ. ಸಂತ